ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಗಣಪನಿಗೆ ಇಷ್ಟವಾದಂತಹ ನೈವೇದ್ಯ ಗಣೇಶ ಚತುರ್ಥಿ ಇವತ್ತು ಎಲ್ಲ ಕಡೆ ಸಂಭ್ರಮದಿಂದ ಆಚರಣೆ ಮಾಡಲಾಗ್ತಾ ಇದೆ. ಹಾಗಾದರೆ ಏನೆಲ್ಲ ಅಡುಗೆಗಳಿರಬೇಕು ಇದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಇನ್ನಷ್ಟು ಮಾಹಿತಿಯನ್ನು ಗುರೂಜಿ ಅವರಿಂದ ಪಡೆಯೋಣ. ಗುರೂಜಿ, ಈ ಅಡುಗೆ ಬಗ್ಗೆ ಮಾತಾಡೋದಕ್ಕೆ ಮುಂಚೆ ಎಕ್ಕದ ಹೂವು ಅದು ಸಾಮಾನ್ಯವಾಗಿ ಗಣೇಶ ಚತುರ್ಥಿ ಇತ್ತೀಚಿನ ದಿನದಲ್ಲಂತೂ ನಾರ್ಮಲ್ ಆಗಿ ಯಾರು ಮುಟ್ಟದೇ ಇರೋವಂತಹ ಹೂವು ಅದು. ಆದರೆ ಇವತ್ತು ಗಣೇಶ ಚತುರ್ಥಿ, ಅದರಿಂದ ಒಂದು ಹಾರ ಒಂದು 50 ರೂಪಾಯಿವರೆಗೆ ಬೆಲೆ ಬಾಳುತ್ತೆ. ಗಣೇಶನಿಗೆ ಅಷ್ಟೊಂದು ಇಷ್ಟನಾ ಎಕ್ಕದ ಹೂವು? ಇದು ಒಂದು ಏನಾಗಿದೆ ಅಂತಂದರೆ, ವರಮಹಾಲಕ್ಷ್ಮಿ ಹಬ್ಬದ ದಿವಸ ತಾವರೆ ಹೂವು ಭಾಳ ಕಾಸ್ಟ್ಲಿ ಆಗೋದು. ಇನ್ನು ಗಣಪತಿ ಹಬ್ಬದ ದಿವಸ ಅರ್ಕದ ಹೂವು ಭಾರಿ ಕಾಸ್ಟ್ಲಿ ಆಗೋಂಥದ್ದು. ಇದು ದೊಡ್ಡ ಕಥೆ ಇದೆ. ಆ್ಯಕ್ಚುಲಿ ನಾನು ಇದನ್ನು ಹೇಳ್ಬೇಕಾದ್ರೆ ಇನ್ನೊಂದು ಕಾರ್ಯಕ್ರಮ ಆಗತ್ತೆ. ಅಂತೂ ಎಕ್ಕಕ್ಕೆ ಯಾಕೆ ಅಷ್ಟೊಂದು ಬೆಲೆ ಇದೆ ಅಂತಂದರೆ, ಅರ್ಕ ಅನ್ನುವಂಥದ್ದು ಸೂರ್ಯನಿಗೆ ಹೇಳ್ತಕ್ಕಂಥದ್ದು ಒಂದು ಭಾಗ. ಸೂರ್ಯನ ಕಿರಣಗಳನ್ನು ಬಹಳ ಸ್ಪಷ್ಟವಾಗಿ ಎಳ್ಕೊಳ್ತಕ್ಕಂಥ ಒಂದು ಸಸ್ಯ ಭೂಮಿಯಲ್ಲಿ ಅಂತಂದರೆ ಎಕ್ಕ. ನವಗ್ರಹ ವೃಕ್ಷಗಳಲ್ಲಿ, ನವಗ್ರಹ ಸಸ್ಯಗಳಲ್ಲಿ ಎಕ್ಕವೇ ಈ ಸೂರ್ಯನಿಗೆ ಪ್ರತಿಬಿಂಬಿಸ್ತಕ್ಕಂಥ ಪ್ರತೀಕವಾಗಿರ್ತಕ್ಕಂಥ ಒಂದು ಸಸ್ಯ. ಇದು ಒಂದು ಭಾಗ. ಔಷಧೀಯ ಗುಣಗಳಲ್ಲಿ ಪ್ರಬಲವಾಗಿರ್ತಕ್ಕಂತಹ ಸಸ್ಯ ಎಕ್ಕವೇ. ಈವನ್ ಅಲರ್ಜಿ ಆಗಿರ್ತಕ್ಕಂಥದ್ದು, ಡಸ್ಟ್ ಅಲರ್ಜಿ ಇರ್ತದಲ್ಲ, ಮೂಗಲ್ಲಿ ನೀರು ಇಳಿತಕ್ಕಂಥ ಅಲರ್ಜಿಕ್ ರೈನೈಟಿಸ್ ಅಂತ ಕೇಳ್ತೀವಿ. ಈ ಎಕ್ಕದ ಧೂಮ ಇದೆಯಲ್ಲ, ಹೊಗೆ, ಅದನ್ನು ಎಳ್ಕೊಳ್ಳೋದು ಒಂದು ತಿಂಗಳು ಮಾಡಿಬಿಟ್ರೆ ಮೂಗು ಕಟ್ಟೋದಾಗಲಿ ಮೂಗು ಸೋರೋದಾಗಲಿ ಆಗೋದೇ ಇಲ್ಲ. ಅಷ್ಟು ಸ್ಪಷ್ಟವಾಗಿರ್ತಕ್ಕಂಥದ್ದು. ಆದರೆ ಯಾರ್ಯಾರಿಗೆ ಮಾಡಬೇಕು ಅನ್ನೋದು ಬಹಳ ಮುಖ್ಯ ಅಷ್ಟೇ. ಇನ್ನು ಮೂಲವ್ಯಾಧಿಗೂ ಸಮೇತ ಎಕ್ಕದ ಧೂಮ ಅಲ್ಲಿಗೆ ಹೋಯ್ತು ಅಂತಂದರೆ ಆ ಮೂಲವ್ಯಾಧಿಯ ಇದು ಸಮೇತ ಕಡಿಮೆ ಆಗುತ್ತೆ, ಹೆಮರಾಯ್ಡ್ಸ್ಗಳು ಕಡಿಮೆ ಆಗುತ್ತೆ. ಅಂಥ ಔಷಧೀಯ ಗುಣಗಳು ಸಮೇತ ಇರತಕ್ಕಂಥದ್ದು. ಈವನ್ ಬಂಗ್ ಕಲೆ ಆಗಿರ್ತದಲ್ಲ, ಆ ಕಲೆಗೂ ಸಮೇತ ಎಕ್ಕದ ಎಲೆಯನ್ನು ತೆಗೆದು ಅರಿಶಿನ ಜೊತೆಗೆ ಮಿಕ್ಸ್ ಮಾಡಿ ಹಚ್ಚಿದ್ರೆ ಆ ಬಂಗ್ ಹೋಗ್ತಕ್ಕಂಥದ್ದು. ಇಂಥದ್ದು ಎಕ್ಕದಲ್ಲಿ ಬಹಳಷ್ಟು ಇದ್ದರೆ ಗಣಪತಿಗೂ ಎಕ್ಕಕ್ಕೆ ಏನು ಸಂಬಂಧ ಅಂತಂದರೆ, 12 ವರ್ಷಗಳ ಕಾಲ ಒಂದು ಎಕ್ಕದ ಗಿಡ, ಅದು ಬಿಳಿದಾಗಿರಲಿ ಅಥವಾ ಕೆಂಪಾಗಿರಲಿ, ಎಕ್ಕದ ಗಿಡ ಒಂದೇ ಭಾಗದಲ್ಲಿ ಇತ್ತು ಅಂತಂದರೆ ಆ ಭಾಗದಲ್ಲಿ ಗಣಪತಿಯ ಸಂಪೂರ್ಣವಾಗಿರ್ತಕ್ಕಂತಹ ಸಾನ್ನಿಧ್ಯ ಉಂಟಾಗತ್ತೆ ಅಂತ ಒಂದು ನಂಬಿಕೆ. ಅದು ಯಾಕೆ ಅಂತಂದರೆ ಅದಕ್ಕೊಂದು ಬಹಳ ಒಂದು ಕಥೆ ಇದೆ. ಔರವ ಮುನಿ ಮತ್ತು ಧೌಮ್ಯ ಮುನಿಯ ಮಕ್ಕಳು ಇಬ್ಬರು ಈ ದುಂಡಿಬಾಸುರ ಅಂತೇಳಿ ಒಬ್ಬ ಅವನನ್ನು ಕೊಲ್ತಾರೆ. ಆ ರಾಕ್ಷಸನನ್ನು ಮತ್ತು ಹೀಯಾಳಿಸ್ಕೊಂಡು ಹೋಗ್ತಕ್ಕಂಥದ್ದಿದೆ. ಅದೊಂದು ದೊಡ್ಡ ಕಥೆ. ಅವರಿಗೆ ಶಾಪ ಬರುತ್ತೆ. ಆ ಶಾಪದ ವಿಮೋಚನೆಗೋಸ್ಕರವಾಗಿ ಎಕ್ಕದ ಗಿಡವನ್ನು ಪೂಜೆ ಮಾಡಬೇಕು ಅಂಥೇಳಿ ಗಣಪತಿಯನ್ನು ಎಕ್ಕದ ಗಿಡದಲ್ಲಿ ನೋಡಿ ಆ ಎಕ್ಕದ ಗಿಡದ ಬೇರೆ ಇದೆಯಲ್ಲ ಅದನ್ನು ಗಣಪತಿಯ ರೂಪದಲ್ಲಿ ಪೂಜೆ ಮಾಡಿ ಇವರು ಶಾಪ ವಿಮುಕ್ತರಾಗ್ತಾರೆ. ಆದ್ದರಿಂದ 12 ವರ್ಷಗಳ ಕಾಲ ಈ ತಪಸ್ಸನ್ನು ಮಾಡಿರ್ತಾರೆ. 12 ವರ್ಷಗಳ ಕಾಲ ಯಾರ ಮನೆಯಲ್ಲಿ ಅರ್ಕದ ಗಿಡ ಇದೆ ಅಥವಾ ಎಕ್ಕದ ಗಿಡ ಇದೆ ಅಲ್ಲಿ ಗಣಪತಿಯ ಸಾನ್ನಿಧ್ಯ ಉಂಟಾಗುತ್ತೆ. ಆ ಮನೆಗೆ ಯಾವುದೇ ಮಾಟ ಮಂತ್ರಗಳು ಮಾಡಿದ್ರೂ ತಾಗೋದಿಲ್ಲ, ದೃಷ್ಟಿ ಇದ್ದರೂ ತಾಗೋದಿಲ್ಲ, ವಿಘ್ನಗಳೆಲ್ಲ ನಿವಾರಣೆ ಆಗುತ್ತೆ, ಭಾರಿ ದೊಡ್ಡ ಒಳ್ಳೆಯ ವೈಬ್ರೇಷನ್ ಬರುತ್ತೆ ಅನ್ನುವಂಥದ್ದು. ಎಲ್ಲ 12 ವರ್ಷದ ಗಿಡಗಳಿದ್ದರೂ ಸಮೇತ ತಗೊಬಂದು ಈಗ ಗಿಡಗಳನ್ನೆಲ್ಲ ಖಾಲಿ ಮಾಡೋದು ಬೇಡ ಜನ. ಏಕೆಂತಂದರೆ ಎಕ್ಕದ ಗಿಡಗಳೆಲ್ಲ ಇದ್ದಿದ್ದನ್ನು ನೋಡಬೇಕು. 12 ವರ್ಷನೇ ಆಗಿದೆಯಾ ಅಂತ ನೋಡಿಕೊಂಡು ತಗೊಂಡು ಬಂದು ಆ ಬೇರನ್ನು ಗಣಪತಿಯ ರೂಪ ಮಾಡಿ ತಂದು ಪೂಜೆ ಮಾಡಿದ್ರೆ ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಅರ್ಕ ಮಹಾಗಣಪತಿ ಅಂತ ಕರೀತಕ್ಕಂಥದ್ದು. ಇಲ್ಲೂ ಕೆಲವೊಂದು ಕಡೆ ದೇವಸ್ಥಾನವೂ ಸಹ ಅರ್ಕ ಮಹಾಗಣಪತಿ ಅನ್ನುವಂಥದ್ದಿದೆ. ಅದರಿಂದ ಬಿಟ್ಟಿರ್ತಕ್ಕಂಥ ಹೂವನ್ನು ಗಣಪತಿಗೆ ಅರ್ಪಣೆ ಮಾಡಿದ್ರೆ ಗಣಪತಿ ಬಹಳಷ್ಟು ಸಂಪ್ರೀತನಾಗ್ತಾನೆ, ನಮ್ಮ ಪಾಪಗಳು ಕಡಿಮೆ ಆಗ್ತವೆ ಅನ್ನುವಂಥದ್ದೊಂದು ನಂಬಿಕೆ. ಇನ್ನು ಈಗ ಪಂಚಕಜ್ಜಾಯದಲ್ಲಿ ಎಳ್ಳು, ಕಾಯಿ, ಅವಲಕ್ಕಿ, ಬೆಲ್ಲ, ಜೇನುತುಪ್ಪ ಇವು 5 ಹಾಕಿ ಪಂಚಕಜ್ಜಾಯ ಅಂತ ಗಣಪತಿಗೆ ಮಾಡಲೇಬೇಕಾಗಿರ್ತಕ್ಕಂಥದ್ದು. ಒಂದು ಪಂಚಾಮೃತ ಮಾಡಬೇಕಾದ್ರೆ ಅಲ್ಲೂ 5 ದ್ರವ್ಯಗಳು: ಕ್ಷೀರ, ದಧಿ, ಘೃತ, ಆಮೇಲೆ ಮಧು ಮತ್ತು ಸಕ್ಕರೆ. ಯಾಕೆ 5? ಪಂಚಕಜ್ಜಾಯ ಆಗಿರಲಿ, ಪಂಚಾಮೃತ ಆಗಿರಲಿ, 5 ಸಮೇತ ಮಹಾಭೂತಗಳ ಪ್ರತೀಕವಾಗಿ ಹಾಕ್ತಕ್ಕಂಥದ್ದು. 5 ಮಹಾಭೂತಗಳನ್ನ ಈ ಗಣಗಳನ್ನು ನಾವೇನೇನು ಅವಾಗಿನಿಂದ ಹೇಳ್ಕೊಳ್ತಾ ಬಂದೆ. ಇಷ್ಟು ಗಣಗಳನ್ನು ಸಮೇತ ನಿನಗೆ ಅರ್ಪಣೆ ಮಾಡ್ತಾ ಇದ್ದೀವಿ. ಯಾರಿಗೆ? ಗಣಗಳ ಸಮೂಹಗಳ ಅಧಿಪತಿಯವನು ಗಣಪತಿ. ಆದ್ದರಿಂದ ಗಣಪತಿ ಎಲ್ಲ ಈ ಜಗತ್ತಿನಲ್ಲಿ ನಾನಾ ರೀತಿಯಾದಂಥ ಗಣಗಳಿವೆ. ದೇವಗಣಗಳಿದೆ, ಋಷಿಗಣಗಳಿದೆ, ಸಪ್ತಗಣಗಳಿವೆ. ಅದೇ ರೀತಿಯಾಗಿ ಭೂಮಿಯಲ್ಲೂ ಸಮೇತ ಖಂಡಗಳಿವೆ, ನಾನಾ ರೀತಿಯಾದಂಥದ್ದು ಗಣಗಳಿದೆ, ಸಮೂಹಗಳಿವೆ. ಅವೆಲ್ಲ ಸಮೂಹಗಳಿಗೂ ಯಾರು ಅಧಿಪತಿ? ಗಣಪತಿ. ಆದ್ದರಿಂದ ಈ ಗಣಗಳ ಈಶನೇ ನೀನು, ಗಣಗಳ ಅಧಿದೇವತೆಯೇ ನೀನು. ಆದ್ದರಿಂದ ಗಣನಾಯಕ, ಗಣೇಶ, ಗಣಪತಿ ಅಂತ ಈ ರೀತಿಯಾಗಿ ಕರಿತಕ್ಕಂಥದ್ದು ಒಂದು. ಇನ್ನು ಗಣ ಹೋಮಕ್ಕೂ ಸಮೇತ ಅಷ್ಟದ್ರವ್ಯಗಳನ್ನು ಬಳಸ್ತಕ್ಕಂಥದ್ದಿದೆ. ಯಾವುದು? ಮೋದಕ, ನಾವು ಆವಾಗಲೇ ಮಾಡಿರ್ತಕ್ಕಂಥ ಮೋದಕ, ಪ್ರತೂಕ ಅಂದರೆ ಅವಲಕ್ಕಿ, ಲಾಜ ಅರಳು ಅಂತ ಕರಿತೀವಲ್ಲ, ಅರಳು ಮತ್ತು ಅರಳಿನ ಹಿಟ್ಟು, ಕಬ್ಬು, ನಾರಿಕೇಳ ಅಂದರೆ ಇದು ತೆಂಗಿನಕಾಯಿ, ಮತ್ತು ತಿಲ ಎಳ್ಳು,
ಮತ್ತು ಬಾಳೆಹಣ್ಣು ಇವುಗಳನ್ನು ಒಂದು ಪಂಚಕಜ್ಜಾಯ ರೀತಿಯಲ್ಲಿ ಕಲಸಿ ಗಣಪತಿಯ ಹೋಮಗಳಲ್ಲೂ ಸಮೇತ ಬಳಸ್ತಕ್ಕಂಥದ್ದಿದೆ. ಗಣಪತಿಯ ಹೋಮವನ್ನು ಮಾಡಿದರೂ ಸಮೇತ ಆ ಮನೆಯಲ್ಲಿ ಬಹಳಷ್ಟು ಸರ್ವಶ್ರೇಷ್ಠ ಗಣಪತಿನ ಪೂಜೆ ಮಾಡಿ ಒಂದು ದಿನ ನಾನು ಸ್ವಾಮಿ ಪೂಜೆ ಮಾಡ್ತೀನಿ, ನನಗೆ ಜಾಸ್ತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತನ್ನುವಂಥವನು ಗಣಪತಿಯನ್ನು ತಂದಿಟ್ಟು ಈ ರೀತಿಯಾದಂಥ ಪೂಜಾ ಪುನಸ್ಕಾರ ಷೋಡಶೋಪಚಾರಗಳನ್ನೆಲ್ಲ ಮಾಡಿ ಒಂದು ಗಣಪತಿ ಹೋಮ ಮಾಡ್ದ ಅಂತಂದರೆ ಭಾಳ ಆ ಮನೆಯಲ್ಲಿ ಒಂದು ಮೆಲೋಡಿಯಸ್ ಆಗಿರ್ತಕ್ಕಂಥ ಪೀಸ್ಫುಲ್ ಆಗಿರ್ತಕ್ಕಂಥ ಒಂದು ವೈಬ್ರೇಷನ್ ಉಂಟಾಗುತ್ತೆ. ತನ್ನಲ್ಲಿ ಏನೇ ತಾಪತ್ರಗಳಿದ್ರೂ ಕೆಲವೊಂದು ವಿಘ್ನಗಳು ನಿವಾರಣೆ ಆಗುತ್ತೆ. ಅದು ಅಲ್ಲದೆ ಕೇತು ಗ್ರಹದ ಯಾವುದಾದ್ರೂ ತೊಂದರೆಗಳು ಇತ್ತು ಅಂತಂದರೆ ಜಾತಕದ ಪ್ರಕಾರ ಗಣಪತಿಯ ಆರಾಧನೆ ಮಾಡೋದರಿಂದ ಅವುಗಳು ತೊಂದರೆಗಳು ನಾಶವಾಗ್ತವೆ, ವಿದ್ಯೆ ವೃದ್ಧಿಸುತ್ತೆ, ಮನಸ್ಸಿನಲ್ಲಿ ಮುದ ಹೆಚ್ಚುತ್ತೆ, ತಾಪತ್ರಗಳು ಕಡಿಮೆ ಆಗುತ್ತೆ ಅನ್ನುವಂಥದ್ದು ಈ ಗಣಪತಿಯ ಆರಾಧನೆಯಲ್ಲಿ ಬಂದಿರತಕ್ಕಂಥದ್ದು. ಹಾಗಂತೇಳಿ ಗಣಪತಿ ಹೆಸರಲ್ಲಿ ಹೆಚ್ಚಿಗೆ ತಿಂದರೆ ಹೊಟ್ಟೆಯೂ ಸಹ ಗಣಪತಿ ಥರವೇ ಆಗತ್ತೆ ಅನ್ನೋದನ್ನು ನೆನಪಿಟ್ಕೊಂಡು ಎಷ್ಟು ಬೇಕೋ ಅಷ್ಟೇ ತಿಂದುಕೊಂಡು ರುಚಿಕಟ್ಟಾದಂಥದ್ದು ಆಹಾರವನ್ನು ಮಾಡಿ ಲಿಮಿಟೇಷನಲ್ಲಿ ಪೂಜೆ ಮತ್ತು ಭಕ್ತಿಗೆ ಸರಿಯಾಗಿ ಆಹಾರವನ್ನು ಸೇವನೆ ಮಾಡಬೇಕು. ಓಕೆ, ಕೊನೆಯದಾಗಿ ಒಂದು ಪ್ರಶ್ನೆ. ಅಂದರೆ ಸಾಮಾನ್ಯವಾಗಿ ಹಬ್ಬ ಹರಿದಿನ ಅಂದರೆ ಭರ್ಜರಿ ಭೋಜನ ಅನ್ನೋ ಒಂದು ಮಾತಿದೆ. ಹಾಗಾದರೆ ಭರ್ಜರಿ ಭೋಜನದ ನೀವು ಈಗಾಗಲೇ ಹೇಳಿದಾಗೆ ಹೊಟ್ಟೆ ನೋವು ಬರೆಸ್ಕೊಳ್ಳೋದಕ್ಕಿಂತ ಈ ಹಬ್ಬದ ಅಡುಗೆ ಅಂದರೆ ಏನೇನೆಲ್ಲ ಇರಬೇಕು? ಅಂದರೆ ಇವಾಗ ಕೆಲವೊಂದು ಕಡೆ ಸಿಹಿ ಇರುತ್ತೆ, ಹುಳಿ ಇರುತ್ತೆ, ಎಲ್ಲವೂ ಸೇರಿ ಹಬ್ಬದ ಅಡುಗೆ ಅಂತ ಹೇಳ್ತಾರೆ. ಪ್ರಮುಖವಾಗಿ ಹಬ್ಬದ ಅಡುಗೆ ಅಂದರೆ ಏನೆಲ್ಲ ಇರಬೇಕು? ಅದಕ್ಕೋಸ್ಕರನೇ ನಮ್ಮಲ್ಲಿ ಪ್ರಾಚೀನರು ಷಡ್ರಸಗಳನ್ನು ಇಟ್ಟು ಊಟ ಹಾಕಬೇಕು ಅಂತ ಮಾಡಿದರು. ಪ್ರಾರಂಭದಲ್ಲೇ ನೋಡಿ, ಉಪ್ಪಿನಕಾಯಿ ಯಾಕೆ ಅಂತಂದರೆ ಜೀರ್ಣವನ್ನು ಜಾಸ್ತಿ ಮಾಡ್ತಕ್ಕಂಥದ್ದು. ನೀವೇನೇ ತಿಂದರೂ ಸಹ ಹುಳಿ ಮತ್ತು ಉಪ್ಪು ಖಾರ 3 ಇರೋದ್ರಿಂದ ಜೀರ್ಣಕ್ರಿಯೆ ಜಾಸ್ತಿ ಆಗುತ್ತೆ. ಅದು ಅಲ್ಲದೆ ನೀವು ಎಲೆಗೆ ಹಾಕ್ತಿದ್ದಂಗೆ, ಉಪ್ಪಿನಕಾಯಿ ಹಾಕ್ತಿದ್ದಂಗೆ ಬಾಯಿನಲ್ಲಿ ನೀರು ಬರೋಕ್ಕೆ ಶುರುವಾಗುತ್ತೆ. ನೆನೆಸ್ಕೊಂಡ್ರೆ ಬರುತ್ತೆ, ಇನ್ನು ಹಾಕಿದಾಗ ಇನ್ನೇನು ಆಗಬೇಕು. ಅದಲ್ಲದೆ ನಂತರ ಇದು ಕೋಸಂಬರಿ ಧಾನ್ಯಗಳಿಂದ ಮಾಡಿರ್ತಕ್ಕಂಥದ್ದು ಸಂಪೂರ್ಣ ನೋಡಿ ಒಂದೇ ರೀತಿಯಂಥ ಆಹಾರ ಆಗಿರಬಾರ್ದು. ಕಚ್ಚಾ ದ್ರವ್ಯಗಳಿಂದ ಸೇರಲ್ಪಟ್ಟಿರ್ತಕ್ಕಂಥದ್ದು ಆಗಿರಬೇಕು. ತರಕಾರಿಗಳನ್ನು ಸೇರಲ್ಪಟ್ಟಿರಬೇಕು, ಅಂದರೆ ರಾ ವೆಜಿಟೇಬಲ್ಸ್ ಅವುಗಳಿಂದ ತಯಾರಿಸಿರ್ತಕ್ಕಂಥ ಕೋಸಂಬರಿಗಳಾಗಿರಬೇಕು. ಆಮೇಲೆ ಎಣ್ಣೆಯಲ್ಲಿ ಕರೆದಿರ್ತಕ್ಕಂಥ ತಿಂಡಿ ತಿಂದ್ರಿ ಅಂತಂದರೆ ಅದಕ್ಕೆ ಖಾರದ ಪದಾರ್ಥಗಳು, ಅಂದರೆ ಮಧು ಜಾಸ್ತಿ, ಸಿಹಿ ಜಾಸ್ತಿ ಆಯಿತು ಅಂದರೆ ಮಧುರ ಜಾಸ್ತಿ ಆದರೆ ಕಟುವು ಜಾಸ್ತಿ ಆಗಿರಬೇಕು. ಹುಳಿ ಜಾಸ್ತಿ ಆಯಿತು ಅಂದರೆ ಉಪ್ಪು ಸರಿಸಮಾನವಾಗಿರಬೇಕು. ಕಷಾಯವೂ ಸಹ ಅದರೊಳಗೆ ಸೇರಲ್ಪಡಬೇಕು. ಆವಾಗ ಉಪ್ಪು ಸಮೇತ ಅದಕ್ಕೆ ತಕ್ಕನಾಗಿರುತ್ತೆ. ಒಟ್ಟಿನಲ್ಲಿ 6 ರಸಗಳು ಸೇರಲ್ಪಡಬೇಕು. ಊಟದಲ್ಲಿ ಮೊದಲಿಗೆ ಸ್ವಲ್ಪವೇ ಪಾಯಸನ ಮಾತ್ರ ಸ್ವಲ್ಪ ತಿನ್ನಬೇಕು. ಯಾಕೆಂತಂದರೆ ಈ ಊಟ ಮಾಡ್ಬೇಕಾದ್ರೆ ಎಲೆ ತೊಳೆದ ಹಾಗೆ ಆ ಸ್ಟಮಕ್ಕಿಗೆ ಒಂದು ರೀತಿಯಾದಂಥ ಮಧುರ ದ್ರವ್ಯ ಹೋಯಿತು ಅಂತಂದರೆ ಒಂದು ಮುದತೆಯನ್ನು ಕೊಡುತ್ತೆ ಅಂತ, ಯಾವುದಕ್ಕೆ ಜಠರಕ್ಕೆ. ಆಮೇಲೆ ಅನ್ನವನ್ನು ತಿಂದು ಆಮೇಲೆ ಈ ಹೋಳಿಗೆ ಇತ್ಯಾದಿಗಳನ್ನು ತಿನ್ನಬೇಕು. ಭಾಳಷ್ಟು ಜನ ಏನು ಮಾಡೋದು, ಫಸ್ಟೇ ಹೋಳಿಗೆಯನ್ನು ತಿಂದುಬಿಡೋದು, ಕಡೆಗೆ ಅನ್ನವೇ ಬೇಡ ಅನಿಸ್ಬಿಡುತ್ತೆ, ಹೊಟ್ಟೆ ತುಂಬದಂಗೆ ಆಗುತ್ತೆ, ಸ್ವಲ್ಪ ಹಸುವಾಗುತ್ತೆ. ಹಸುವಾದರೂ ಮತ್ತೆಂತ ತಿನ್ನೋದು ಅಂತ ಹಾಗೆ ಉಳ್ಕೊಳ್ಳೋದಾಗತ್ತೆ. ಆ ಹೋಳಿಗೆಯಲ್ಲಿ ಬೇಳೆ ಎಲ್ಲ ಇರೋದ್ರಿಂದ ವಾತ ಜಾಸ್ತಿ ಆಗ್ತಕ್ಕಂಥ ಸಾಧ್ಯತೆ ಇದೆ. ಮತ್ತು ಈ ಸಿಹಿನೂ ಇರೋದ್ರಿಂದ ಗುರುತ್ವ ಜಾಸ್ತಿ ಆಗುತ್ತೆ. ಇವೆರಡೂ ಜಾಸ್ತಿ ಆಗೋದ್ರಿಂದ ಹಬ್ಬದೂಟ ತಿಂದು ಭಾಳಷ್ಟು ಜನ ಮಲ್ಕೊಳ್ಳೋದು ಇದೆ. ಅದರಿಂದ ಈ ಸಿಸ್ಟಮಿಕ್ ಆಗಿ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕನಾಗಿ ಹಿತವಾಗಿ ಮಿತವಾಗಿ ಬಳಸಿದ್ರೆ ಹಬ್ಬ ಸುಗಮವಾಗಿ ನಡೆಯುತ್ತೆ. ಅಂದರೆ ಗಣೇಶನ ಹಬ್ಬ ಎಲ್ಲರೂ ಆಚರಿಸ್ತೀವಿ. ಆ ನೈವೇದ್ಯಕ್ಕೆ ಯಾವೆಲ್ಲ ರೀತಿ ಅರ್ಥ ಇದೆ, ಭೋಜನ ಯಾವ ರೀತಿ ಇರಬೇಕು, ಅದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಕೊಟ್ರಿ. ಧನ್ಯವಾದ ಗುರುಜಿ. ನಮಸ್ಕಾರ. ವೀಕ್ಷಕರೇ, ನೋಡಿದ್ರಲ್ಲ, ಗಣಪತಿ ಹಬ್ಬ ಅಂತ ಸಾಕಷ್ಟು ತಿಂದು ತೊಂದರೆ ತಂದಿಟ್ಕೋಬೇಡಿ. ಹಾಗೆ ನೈವೇದ್ಯಕ್ಕೆ ಏನೆಲ್ಲ ಬಳಸಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಪಡ್ಕೊಂಡ್ರಿ. ಸೊ ಈ ಎಲ್ಲ ಮಾಹಿತಿನ ಇಟ್ಕೊಂಡು ಭರ್ಜರಿಯಾಗಿ ಹಬ್ಬ ಆಚರಣೆ ಮಾಡಿ. ಇದು ಇವತ್ತಿನ ಸುಹಾಸಿನಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.